ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಬೆಂಗಳೂರಿಗೆ ಕಳೆದ ವರ್ಷ 3,000 ಕೋಟಿ ಕೊಟ್ಟಿದ್ದೀವಿ, ಈ ವರ್ಷ 7,000 ಕೋಟಿ ಕೊಟ್ಟಿದ್ದೀವಿ. ಯಾವುದಕ್ಕೆ 7,000 ಕೋಟಿ ಎಂಟ್ರಿಂದ ಕೊಡ್ತಿದ್ದಾರೆ? ಯಾವುದಕ್ಕೂ ಆಯ್ತು. ಬಿಲ್ ಬಗ್ಗೆ ಅಲ್ಲ, ಅವ್ರು ಹೇಳ್ತಾ ಬಿಲ್ ತುಂಬಾ ಹೇಳ್ತಾರೆ. ಯಾಕೆಂದ್ರೆ ಇಲ್ಲಿ ಸಭಾಧ್ಯಕ್ಷರೇ, ನೀವು ಇನ್ನೊಂದು ಭಾಗದಲ್ಲಿ ಇರ್ತೀರ. ಇಲ್ಲಿ ಏನ್ ಅನ್ಕೊಂಡಿದ್ದಾರೆ ನಮ್ಮೆಲ್ಲ ಸದಸ್ಯರುಗಳು, ಯಾವಾಗ ಕಾಲಕ್ಕೂ ಬೆಂಗಳೂರಿಗಾಗಿರುವಂತ ಅನ್ಯಾಯ ಅನ್ನೋನು ಈ ಸಂದರ್ಭದಲ್ಲಿ ಹೇಳ್ತೀನಿ. 1 ಲಕ್ಷ ಕೋಟಿಯನ್ನ ಕೆಲಸವನ್ನ ಮಾಡಬೇಕು ಅಂತ ಹೊರಟಿದೀವಿ ಅಂತ ಹೇಳಿದ್ರೆ ಒಳ್ಳೇದು. ಅವರ ಟ್ಯಾಲೆಂಟ್ ಇದೆ, ಕೆಪಾಸಿಟಿ ಇದೆ. ಯಾವ ರೀತಿ 1 ಲಕ್ಷ ಕೋಟಿ ಸರ್ಕಾರದಿಂದ ದುಡ್ಡು ತೊಗೊಳ್ದೇನೆ 1 ಲಕ್ಷ ಕೋಟಿ ಕೆಲಸ ಹೇಗೆ ಮಾಡ್ಬೋದು ಅನ್ನೋಂಥ ಆ ಪ್ರತಿಭೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿದೆ. ಆದರೆ ಸರ್ಕಾರದಿಂದ ಈ ಸದನ ಗೊತ್ತಾಗಬೇಕು, 1 ರೂಪಾಯಿನೂ ಹಣ ಬರಲ್ಲ. ಬರೀ ಸವೆರಿಯನ್ ಗ್ಯಾರಂಟಿ, ಸಾಲ ತಗೊಳ್ಳಿಕ್ಕೆ ಗ್ಯಾರಂಟಿ ಕೊಡ್ತಿರೋಂಥದ್ದು. ಈ ಮೆಟ್ರೋ ಕಾರ್ಪೊರೇಷನ್ಗೆ, ಮೆಟ್ರೋ ಇವನ್ BMRCL 1 ರೂಪಾಯಿ ದುಡ್ಡು ಕೊಟ್ಟಿದ್ದಾರಾ? ಅಥವಾ BWSSBಗೆ 1 ರೂಪಾಯಿ ದುಡ್ಡು ಕೊಟ್ಟಿದ್ದಾರಾ? ಯಾವ್ದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಕೇಳಬೇಕು. ನಮ್ಮ BMTCಗೆ ದುಡ್ಡು ಕೊಡ್ತಾರಾ? ಯಾವುದಕ್ಕೂ ಬೆಂಗಳೂರು ನಗರದಲ್ಲಿ ಸರ್ಕಾರದಲ್ಲಿ ಯಾವಾಗಾರ ಒಂದು ಆಗೊಮ್ಮೆ ಈಗೊಮ್ಮೆ ಒಂದು ಸ್ವಲ್ಪ ಗ್ರಾಂಟ್, ಆ ಗ್ರಾಂಟ್ ಎಷ್ಟು? 5,000 ಕೋಟಿ, 1,000 ಕೋಟಿ ಬೆಂಗಳೂರು ಅಂತ ನಗರ ಮಾತಾಡಿ. ಬಜೆಟ್ ಬಗ್ಗೆ ಮತ್ತೆ ಮಾತಾಡಿ. ಅಲ್ಲ, ಮತ್ತೆ ಮಾತಾಡಿ. ಬಿಲ್ ಬೇಕಾ ಬೇಡ? ಬಿಲ್ ಅಲ್ಲಿ ಈ ಬಿಲ್ಲು ಕೆಲವೊಂದಿಷ್ಟು ಭಾಗಗಳು ಓಕೆ. ಆದರೆ ಇಲ್ಲಿ ನಾನೇನು ಅವ್ರನ್ನ ಕೇಳ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ, ಬೆಂಗಳೂರು ವಿಭಜನೆಯನ್ನ ಮಾಡುವಂತ ಈ ಪ್ರೊವಿಷನ್ ಏನ್ ಕ್ರಿಯೇಟ್ ಮಾಡಿದಾರೋ ಆ ಪ್ರೊವಿಷನ್ ಅನ್ನ ಕೈ ಬಿಡಿ ಅಂತ ಬಹಳ ಸ್ಪಷ್ಟವಾಗಿ ಕೇಳಕ್ ಇಷ್ಟಪಡ್ತೀನಿ. ಮತ್ತು ವಾರ್ಡ್ ಕಮಿಟಿ, ಈ ವಾರ್ಡ್ ಕಮಿಟಿಗಳಲ್ಲಿ ನೇಮಕಾತಿ ಮಾಡ್ಲಿಕ್ಕೆ ಇಟ್ಟಿರುವಂತಹ ಪ್ರೊವಿಷನ್ ಏನಿದೆ, ನೇಮಕಾತಿ ಮಾಡ್ಲಿಕ್ಕೆ ಇಟ್ಟಿರುವಂತಹ ಪ್ರೊವಿಷನ್ ಅನ್ನ ಕೈ ಬಿಡಬೇಕು ಅಂತ ಕೇಳ್ಕೊತೀನಿ. ಮತ್ತು ಏನೊಂದು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಅದ್ಯಾಕ ಮಿಸ್ಟೇಕ್ ಮಾಡಿದಿರೋ, ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಚೇರ್ಮನ್ ಆಫ್ ದ ಎಕ್ಸಿಕ್ಯೂಟಿವ್ ಕಮಿಟಿ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆರ್ ಮಿನಿಸ್ಟರ್ ನಾಮಿನೇಟೆಡ್ ಬೈ ದ ಚೀಫ್ ಮಿನಿಸ್ಟರ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ಬೆಂಗಳೂರು ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಆ ಒಂದು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು ಏನಾರು ಇನ್ ಕೇಸ್ ಯಾರು ಮುಖ್ಯಮಂತ್ರಿ ಆದವರೇ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದರೆ ಆಗ ಬೇರೆಯವ್ರನ್ನ ಯಾರು ನಾಮಿನೇಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಆದರೆ ಒಬ್ಬ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದರೆ ಅದಕ್ಕೆ ಇನ್ನೊಬ್ಬರನ್ನ ಬಂದು ಎಕ್ಸಿಕ್ಯೂಟಿವ್ ಕಮಿಟಿ ಚೇರ್ಮನ್ ಆಗಿ ಮಾಡೋಂಥದ್ರಲ್ಲಿ ಆಗ ಅದಕ್ಕೆ ಹೇಳಿದ್ದು ಬೆಂಗಳೂರು ಡೆವಲಪ್ಮೆಂಟ್ ಯಾರು ಹೋಲ್ಡ್ ಮಾಡ್ತಿರ್ತಾರೆ? ಬೆಂಗಳೂರು ಪೋರ್ಟ್ಫೋಲಿಯೋ ಮಿನಿಸ್ಟರ್ ಕೊಡಲ್ಲ, ಓಕೆ, ಮಿನಿಸ್ಟರ್ ಕೊಡಲ್ಲ. ನೀವು 4 ಜನ ಮಿನಿಸ್ಟರ್ಸ್ ಇದ್ರಿ, ನೀವು ಸುಬ್ರಹ್ಮಣ್ಯ ನಾಯ್ಡು ಇವರು ಎಲ್ಲ ಇದ್ರಿ. ಹೂಮ್ ಟು ಆಥರೈಸ್? ಅದನ್ನೇ ಸರ್ ನಾನು ಹೇಳಿದ್ದು. ನಾನು ಮುಖ್ಯಮಂತ್ರಿ ಏನಾರು ಬೆಂಗಳೂರು ಡೆವಲಪ್ಮೆಂಟ್ ಇಟ್ಕೊಂಡಿದ್ರೆ ಚೀಫ್ ಮಿನಿಸ್ಟರ್ ಒಂದ್ ಕಡೆ ಸೈಡ್ ಇಡಿ. ಅಲ್ಲ ಅಂತ ಸಂದರ್ಭದಲ್ಲಿ ಡಾಕ್ಟರ್ ಮರ್ತೋಗಿದ್ದಾರೆ. ಮೊದಲಿಗೆ ಬಿಜೆಪಿ ಸರ್ಕಾರ ಇದ್ದಾಗ ಬ್ಯಾಂಗ್ಳೂರ್ ಸೌತ್ ಒಬ್ಬರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರು. ಕೇಳಿ ಅಶೋಕ್ ಅವ್ರನ್ನ, ಇಬ್ಬರು ಬ್ಯಾಂಗ್ಳೂರ್ಗೆ ಇಬ್ಬರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರು. ಅದನ್ನ DCM ಹೇಳ್ತಾ ಇದ್ದಾರೆ. ಕೇಳಿ ಅಶೋಕ್ ಅವ್ರಿಗೆ ಯಾವುದಾ ಇಲ್ವಾ ಕೇಳಿ. ನೀವು ಮರ್ತೋಗಿದ್ದೀರಾ? ಇಬ್ಬರು ಮಿನಿಸ್ಟರ್ಸ್ ಇದ್ರು ಬ್ಯಾಂಗ್ಳೂರ್ಗೆ ಇನ್ಚಾರ್ಜ್. ಅದಕ್ಕೆ ಪ್ರೊವಿಷನ್ ಮಾಡಬೇಕು. ನಿಮ್ದೊಂದು ಸರ್ಕಾರ ಬರ್ತದೆ ಅನ್ಕೊಳ್ಳಿ, ಇಲ್ಲ ನಮ್ಮ ಸರ್ಕಾರ ಬರ್ತದೆ. ಬೆಂಗಳೂರು ಸಿಟಿಯಿಂದ ಯಾರು ಗೆಲ್ಲಲ್ಲ ಅನ್ಕೊಳ್ಳಿ, ಯಾರು ಗೆಲ್ಲಲ್ಲ ಬೆಂಗಳೂರು ಸಿಟಿಯಿಂದ. ಹೈದರಾಬಾದ್ ಏನಾಗಿದೆ ಗೊತ್ತಾ? No, Congress government is there. Not even a single fellow of Congress fellow has won from Hyderabad city. What to do now? ಏನು ಅದಕ್ಕೇನು ಬೇರೆ ಮಿನಿಸ್ಟರ್ ಮಾಡಿ ಅಂತ ಆಗ್ತಾರಲ್ಲ. That is what someone ಕ್ಲಾರಿಟಿ ಬರಲಿ ಅಂತ ಹೇಳಿದವ್ರು. ಯಾರು ಇಲ್ಲದಿದ್ದರೆ CM ಗೆ ಪವರ್ ಅಂತ ಹೇಳಿ ಅದೇ CM ಆರ್ ಅಂತ ಮಾಡ್ಕೊಂಡಿದ್ದಾರೆ. ಪ್ರೊವಿಷನ್ ಹಾಕೊಂಡು ಮಾಡ್ಲಿ, ಅಲ್ಲ ನೀವು ಎಕ್ಸೆಪ್ಟ್ ಮಾಡ್ಕೊಂಡು ಉತ್ತಮ ಸಲಹೆ. ನೆಕ್ಸ್ಟ್ ಹೋಗಿ ಮುಂದಕ್ಕೆ. ಪ್ರೊವಿಷನ್ ಮತ್ತು ಇನ್ನೊಂದು, ನಮ್ಮ ಈ ಕಾರ್ಪೊರೇಷನ್ ನಲ್ಲಿ ನಾಮಿನೇಟೆಡ್ MLCs, ನಾಮಿನೇಟೆಡ್ ರಾಜ್ಯಸಭಾ ಮೆಂಬರ್ಸ್, ನಾಮಿನೇಟೆಡ್ ಎಲೆಕ್ಟೆಡ್ ಆ ಭಾಗದ ಜ್ಯೂರಿಸ್ಡಿಕ್ಷನಲ್ ಗೆದ್ದಿರೋರು ವೋಟಿಂಗ್ ರೈಟ್ಸ್ ಇರುತ್ತೆ, ಮೆಂಬರ್ ಆಗೋದ್ರಲ್ಲಿ ಸೂಕ್ತ ಇದೆ ಸರ್. ಇಲ್ಲೆಲ್ಲೋ ರಿಸೈಡ್ ಆಗಿರೋರು ರೆಸಿಡೆನ್ಸ್ ಏನು ಅಂತ ನಾವು ನೋಡಿದ್ವಿ. ಕೆಲವು ಸಂದರ್ಭದಲ್ಲಿ ಅಡ್ರೆಸ್ಗಳು ಬದಲಾಗೋದು, ಸೇರಿಸೋದು, ಜೋಡಿಸ್ಕೊಳ್ಳೋದು, ಎಲ್ಲಾರು ಒಂದ್ ಸ್ವಲ್ಪ 1-2 ವೋಟ್ ಶಾರ್ಟ್ ಅಂದಿದ ತಕ್ಷಣ ಏನಾಗುತ್ತೆ ಗೊತ್ತಿದೆ. ಯಾವ ಒಂದು ನಾಮಿನೇಟೆಡ್ ದಯವಿಟ್ಟು ಅಲ್ಲ, ಇವತ್ತು ಯಾರಿಗೆ ಅನುಕೂಲ ಆಗುತ್ತೆ ಯಾರಿಗೆ ಬಿಡುತ್ತೆ ಅದು ಮುಂದಿನ ದಿನದಲ್ಲಿ ಹೇಳುತ್ತೆ. ಆದ್ರೆ ಕಾನೂನು ಮಾಡ್ತಾ ನಾವು ಕೇಳ್ಕೊಳ್ಳೋದು, ದಯವಿಟ್ಟು ನಾಮಿನೇಟೆಡ್ ಕಾರ್ಪೊರೇಟರ್ಗೆ ವೋಟಿಂಗ್ ರೈಟ್ಸ್ ಇಲ್ಲ, ಈ ನಾಮಿನೇಟೆಡ್ MLCಗಳು ನಾಮಿನೇಟೆಡ್ ರಾಜ್ಯಸಭಾ ಮೆಂಬರ್ಗಳಿಗೆ ಯಾಕೆ ಇಲ್ಲಿ ಕೊಡ್ತೀರಾ? ದಯವಿಟ್ಟು ಅದನ್ನೊಂದು ಕೈ ಬಿಡಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ಸರ್. ಇವನ್ ಕಾರ್ಪೊರೇಷನ್ ಮೆಂಬರ್ ಆಗಿ ಕಾರ್ಪೊರೇಷನ್ ನೋ, ಇಫ್ ಯು ವಾಂಟ್ ಯಾವ MLAಗೂ ರಾಜ್ಯಸಭೆಗೆ MLCಗೆ ವೋಟಿಂಗ್ ಬೇಡ ಅಂತಂದ್ರೆ ಇಟ್ ಇಸ್ ಡಿಸೈಡೆಡ್ ಬೈ ದಿಸ್ ಒನ್. ಈಗ ನಾವೇ ಎಲ್ಲ MLAಗಳನ್ನ ವೋಟಿಂಗ್ ರೈಟ್ ಅಲ್ಲಿ ಲೋಕಲ್ ಇವ್ರಿಗೆ
ನಾಮಿನೇಟೆಡ್ ಹೇಳಿ. ನಾಮಿನೇಟೆಡ್ ಗೆಲ್ಲು ವೋಟಿಂಗ್ ರೈಟ್ ಇಲ್ಲ. ಕೊಟ್ಟಿದ್ದೀರಾ ಸರ್ ಈ ಬಿಲ್ಲಲ್ಲಿ? ಈ ಬಿಲ್ಲಲ್ಲಿ ಕೊಟ್ಟಿದ್ದೀರಾ ಸರ್? ಎಲ್ಲಿ ನಾಮಿನೇಟ್ ಇದೆ? ಇಲ್ಲೇ ನಿಮ್ಮ ಕೊಟ್ಟಿದ್ದೀರಾ ಬುದ್ಧಿ? ನಾನೇನು ಸುಳ್ಳು ಹೇಳ್ತಿದ್ದೀನ ಇಲ್ಲಿ?